ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಗಪ್ಪ ಬಂದಿದ್ದೀವಿ ಅಂದರೆ ಮೈಸೂರು ರೈಲ್ವೆ ಮ್ಯೂಸಿಯಮ್ಗೆ ಬಂದಿದ್ದೀವಿ. ನನ್ನ ಮಗಳು ಯಾವಾಗಲೂ ಟ್ರೈನ್ ಟ್ರಾವೆಲ್ದು ಸಾಂಗ್ ಕೇಳ್ತಾನೆ ಇರ್ತಿದ್ಲು. ಸೊ ಹಾಗಾಗಿ ಅವಳಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ರೈಲ್ವೆ ಮ್ಯೂಸಿಯಮಲ್ಲಿ ಟ್ರೈನ್ ತೋರಿಸೋಣ, ಮಕ್ಕಳದು ಮಿನಿ ಟ್ರೈನ್ ಎಲ್ಲ ಇದೆ ಇಲ್ಲಿ, ಅಲ್ಲಿ ಆಟ ಆಡಿದ್ರೆ ಅವಳು ಖುಷಿ ಪಡ್ತಾಳೆ ಮತ್ತು ಎಂಜಾಯ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಅವಳನ್ನ ರೈಲ್ವೆ ಮ್ಯೂಸಿಯಮ್ಗೆ ಕರ್ಕೊಂಬಂದ್ವಿ. ರೈಲ್ವೆ ಮ್ಯೂಸಿಯಮಲ್ಲಿ ಅವಳನ್ನ ಬಿಟ್ಟಿದ್ದು ನಾವು ಏನು ಒಂದು ಕಡೆ ನಿಲ್ತಾ ಇಲ್ಲ, ನಮ್ಮ ಕೈಗೂ ಸಿಗ್ತಾಯಿಲ್ಲ, ಹಂಗೆ ಆಟ ಆಡ್ತಾಯಿದ್ಲು ತಾನೇ ಓಡಾಡಿಕೊಂಡು. ಸೊ ಇಲ್ಲಿ ಕೆಲವೊಂದು ಸ್ಟ್ಯಾಂಪ್ ಎಲ್ಲ ಹಾಕಿದ್ರು, ಅಂದರೆ ನಮ್ಮ ಇಂಡಿಯನ್ದಾಗಿರ್ಬೋದು ಹಾಗೆ ಔಟ್ ಆಫ್ ಕಂಟ್ರಿದಾಗಿರ್ಬೋದು ಎಲ್ಲ ಥರ ಸ್ಟ್ಯಾಂಪ್ಗಳ್ನೂ ಹಾಕಿದ್ರು. ಮೊದಲಿಗೆ ಟ್ರೈನ್ ಹೇಗಿತ್ತು, ಹೇಗೆ ಬೆಳಕಿಗೆ ಬಂತು ಮತ್ತು ಹೇಗೆ ಅದ್ರ ಪಾರ್ಟ್ಸ್ಗಳೆಲ್ಲ ಇರುತ್ತೆ, ಅದು ಹೇಗೆ ರನ್ ಆಗುತ್ತೆ ಮತ್ತು ಅದನ್ನ ಮೊದಲೆಲ್ಲ ಹೇಗೆ ನಡೆಸ್ತಿದ್ರು ಅದನ್ನೆಲ್ಲ ಪ್ರತಿಯೊಂದೂ ರೈಲ್ವೆ ಮ್ಯೂಸಿಯಮಲ್ಲಿ ಹಾಕಿದ್ದಾರೆ. ಅದನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ. ಅಲ್ಲಿ ಟ್ರೈನ್ ಮಿಷನರಿಗಳು ಮತ್ತು ಟ್ರೈನ್ ಟ್ರ್ಯಾಕ್ ಆಗಿರ್ಬೋದು, ಪ್ರತಿಯೊಂದೂ ಗಾರ್ಡನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಹಳೆ ಕಾಲದಲ್ಲಿ ಗೂಡ್ಸ್ ಗಾಡಿಗಳು ಹೇಗಿದ್ದು ಮತ್ತು ಹಳೆ ಕಾಲದ್ದು ಟ್ರೈನ್ ಹೇಗಿತ್ತು, ಕಂಟೈನರ್ನ ಎತ್ತಿ ಇಡೋ ಮಿಷನ್ಗಳೆಲ್ಲ ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫೋಟೋಶೂಟ್ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿ. ಬಟ್ ಅಫಿಷಿಯಲ್ ಫೋಟೋಶೂಟ್ ಮಾಡಿಸ್ತೀನಿ ಅಂತಂದರೆ ಅದಕ್ಕೆ ಏನಾದರೂ ಪೇ ಮಾಡಬೇಕಾ ಏನೂ ಗೊತ್ತಿಲ್ಲ ನನಗೆ. ಬಟ್ ನಾರ್ಮಲ್ ಫೋಟೋಶೂಟ್ಸ್ ಎಲ್ಲ ಮಾಡ್ಕೋಬೋದು. ಇನ್ನೊಂದು ಭಾಗದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ದು ಬ್ಯಾಡ್ಜ್ ಆಗಿರ್ಬೋದು, ಕತ್ತಿ ಆಗಿರ್ಬೋದು ಮತ್ತು ರೈಲ್ವೆ ಟ್ರ್ಯಾಕ್ಗಳಾಗಿರ್ಬೋದು, ಟ್ರೈನ್ ರೂಟ್ಸ್ಗಳು ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಅಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಪಕ್ಕದಲ್ಲೇ ಒಂದು ಟ್ರೈನ್ ಇದೆ, ಓಲ್ಡ್ ಟ್ರೈನು, ಅದನ್ನ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಅಲ್ಲಿ ಕೂತ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಒಂಥರ ಮಜಾ ಅನಿಸುತ್ತೆ. ಸೊ ನಾವು ಕೂಡ ಸ್ನ್ಯಾಕ್ಸ್ ತಿಂದ್ವಿ. ಅಲ್ಲಿ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೋಟೆಲ್ ಪಕ್ಕದಲ್ಲೇ ಸೆಕ್ಯೂರಿಟಿದು ಸ್ಟ್ಯಾಚು ಕೂಡ ಹಾಕಿದ್ದಾರೆ. ಅದ್ರ ಜೊತೆ ಬೇಕಾದರೆ ನೀವು ಫೋಟೋ ಕೂಡ ತೊಗೋಬೋದು. ತುಂಬಾ ಚೆನ್ನಾಗಿದೆ, ನಾನು ಕೂಡ ಫೋಟೋ ತೊಗೊಂಡೆ. ಇಲ್ಲಿ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಅಂತ ಹೇಳ್ಬಿಟ್ಟು ಟಾಯ್ ಟ್ರೈನ್ ಕೂಡ ಇದೆ, ಯಾರು ಬೇಕಾದರೂ ಈ ಟಾಯ್ ಟ್ರೈನಲ್ಲಿ ಕುತ್ಕೋಬೋದು. ಸೊ ನಾವು ಕೂಡ ಟಾಯ್ ಟ್ರೈನಲ್ಲಿ ಕುತ್ಕೊಂಡಿದ್ವಿ. ಅಮ್ಮು ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಓನ್ಲಿ 2 ರೌಂಡ್ಸ್ ಮಾತ್ರ ಇರುತ್ತೆ. ಸೊ 2 ರೌಂಡ್ಸ್ ಆದಮೇಲೆ ಮತ್ತೆ ನಾವು ಕುತ್ಕೊಳ್ಳೋ ಹಾಗಿಲ್ಲ, ಯಾಕಂದರೆ ನಾವು ಏನು ಟಿಕೆಟ್ ತೊಗೊಂಡಿರ್ತೀವಲ್ಲ ಆ ಟಿಕೆಟ್ ಒಂದು ಸಲ ಹರಿದ್ಮೇಲೆ ಮತ್ತೆ ಇನ್ನೊಂದು ಸಲ ಕುತ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಸಲ ಇರುತ್ತೆ. ಸೊ ಸ್ಟೇಷನ್ ಸೀನರಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ಕೆಲವೊಂದು ಫೋಟೋಸು ವಿಡಿಯೋಸ್ ಮಾಡ್ಕೊಂಡ್ವಿ. ಹಾಗೆ ಅದಾದಮೇಲೆ ಪಕ್ಕದಲ್ಲೇ ತುಂಬ ಓಲ್ಡ್ ಆಗಿರುವಂಥ ಟ್ರೈನ್ ಇತ್ತು, ತುಂಬಾ ಚೆನ್ನಾಗಿತ್ತು. ಹಳೆ ಕಾಲದಲ್ಲಿ ಸ್ಲೀಪರ್ ಟ್ರೈನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ ನೋಡ್ಬೋದು ನಾವು. ಫಸ್ಟ್ ಟೈಮ್ ಹೋದಾಗ ಇದು ಓಪನ್ ಇರಲಿಲ್ಲ, ಈಗ ಓಪನ್ ಮಾಡ್ತಾ ಇದ್ದಾರೆ. ಸೊ ಹೋಗಿ ನೋಡ್ಬೋದು. ಅಲ್ಲಿಂದ ಫಿಶ್ ಮ್ಯೂಸಿಯಮ್ಗೆ ಹೋಗಿದ್ವಿ. ಸೊ ಅಲ್ಲಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಹಾಗಾಗಿ ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.